ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದನು. ಅವನು ತನ್ನ ಹೊಲದಲ್ಲಿ ದುಡಿದು ಜೀವನ ನಡೆಸುತ್ತಿದ್ದನು. ರಾಮಯ್ಯನಿಗೆ ಒಂದು ಹಸು ಇತ್ತು. ಆ ಹಸುವಿನ ಹೆಸರು ಗೌರಿ. ರಾಮಯ್ಯಗೆ ಗೌರಿ ಕೇವಲ ಒಂದು ಪ್ರಾಣಿ ಅಲ್ಲ, ಅವನ ಮನೆಯ ಸದಸ್ಯೆಯಂತೆಯೇ ಆಗಿತ್ತು. ಪ್ರತಿ ಬೆಳಿಗ್ಗೆಯೂ ಸೂರ್ಯೋದಯವಾದಾಗ ರಾಮಯ್ಯ ಎದ್ದು ತನ್ನ ಹಸು ಗೌರಿಯನ್ನು ಪ್ರೀತಿಯಿಂದ ಕರೆದುಕೊಳ್ಳುತ್ತಿದ್ದನು. ಗೌರಿ, ಗೌರಿ ಎಂದು ಕರೆಯುತ್ತಿದ್ದರೆ ಹಸು ಕೂಡ ಸಂತೋಷದಿಂದ ಅಂಬಾ ಎಂದು ಕೂಗುತ್ತಾ ಅವನ ಬಳಿಗೆ ಬರುತ್ತಿತ್ತು. ರಾಮಯ್ಯ ಅವಳಿಗೆ ಹಸಿರು ಹುಲ್ಲು ತಿನ್ನಿಸುತ್ತಿದ್ದನು ಮತ್ತು ಸ್ವಚ್ಛವಾದ ನೀರು ಕೊಡುತ್ತಿದ್ದನು. ಗೌರಿ ಕೂಡ ರಾಮಯ್ಯನಿಗೆ ಉತ್ತಮವಾದ ಹಾಲು ಕೊಡುತ್ತಿತ್ತು. ಆ ಹಾಲಿನಿಂದ ರಾಮಯ್ಯನ ಕುಟುಂಬ ಸಂತೋಷವಾಗಿ ಬದುಕುತ್ತಿತ್ತು. ಒಂದು ದಿನ ಭಾರೀ ಮಳೆ ಬಂತು. ಮಳೆ ತುಂಬಾ ಜೋರಾಗಿ ಸುರಿಯಿತು. ಹಳ್ಳಿಯ ಹತ್ತಿರದ ನದಿ ತುಂಬಿ ಹರಿಯಿತು. ಆ ರಾತ್ರಿ ರಾಮಯ್ಯ ತನ್ನ ಮನೆಯೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದನು. ಆದರೆ ಗೌರಿ ಇದ್ದ ಕೊಟ್ಟಿಗೆ ಸ್ವಲ್ಪ ಹಾಳಾಗಿತ್ತು. ಗಾಳಿ ಮತ್ತು ಮಳೆಯ ಕಾರಣದಿಂದ ಕೊಟ್ಟಿಗೆಯ ಬಾಗಿಲು ತೆರೆಯಿತು. ಗೌರಿ ಸ್ವಲ್ಪ ಹೆದರಿ ಹೊರಗೆ ಓಡಿತು. ಕತ್ತಲೆ ಮತ್ತು ಮಳೆಯ ಕಾರಣದಿಂದ ಅದು ದಾರಿ ತಪ್ಪಿತು. ಬೆಳಿಗ್ಗೆ ಎದ್ದು ನೋಡಿದ ರಾಮಯ್ಯಗೆ ಗೌರಿ ಕಾಣಿಸಲಿಲ್ಲ. ಅವನು ತುಂಬಾ ದುಃಖಪಟ್ಟನು. ನನ್ನ ಗೌರಿ ಎಲ್ಲಿಗೆ ಹೋದಳು ಎಂದು ಯೋಚಿಸುತ್ತಾ ಅವನು ಹಳ್ಳಿಯ ಎಲ್ಲ ಕಡೆ ಹುಡುಕಲು ಹೊರಟನು. ರಾಮಯ್ಯ ಕಾಡಿನ ಅಂಚಿನವರೆಗೂ ಹೋಗಿ ಹುಡುಕಿದನು. ಕೆಲವರು ಹಳ್ಳಿಯವರು ಸಹಾಯ ಮಾಡಿದರು. ಎಲ್ಲರೂ ಸೇರಿ ಗೌರಿಯನ್ನು ಹುಡುಕಲು ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಅವರು ಒಂದು ಮರದ ಹತ್ತಿರ ಗೌರಿಯನ್ನು ಕಂಡರು. ಮಳೆಯ ಕಾರಣದಿಂದ ಅದು ಅಲ್ಲಿ ನಿಂತುಕೊಂಡಿತ್ತು. ರಾಮಯ್ಯ ಗೌರಿಯನ್ನು ನೋಡಿದಾಗ ತುಂಬಾ ಸಂತೋಷಪಟ್ಟನು. ಅವನು ಅವಳ ಬಳಿ ಹೋಗಿ ತಲೆ ತಟ್ಟಿದನು. ಗೌರಿ, ನೀನು ಸುರಕ್ಷಿತವಾಗಿದ್ದೀಯಲ್ಲ, ನನಗೆ ತುಂಬಾ ಸಂತೋಷವಾಗಿದೆ ಎಂದು ಪ್ರೀತಿಯಿಂದ ಹೇಳಿದನು. ಗೌರಿ ಕೂಡ ತನ್ನ ಮಾಲೀಕನನ್ನು ನೋಡಿ ಸಂತೋಷದಿಂದ ಅಂಬಾ ಎಂದು ಕೂಗಿತು. ಆ ದಿನದಿಂದ ರಾಮಯ್ಯ ತನ್ನ ಹಸುವಿನ ಕೊಟ್ಟಿಗೆಯನ್ನು ಇನ್ನೂ ಬಲವಾಗಿ ಕಟ್ಟಿದನು. ಅವನು ಯಾವಾಗಲೂ ಗೌರಿಯನ್ನು ಹೆಚ್ಚು ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದನು. ಗೌರಿ ಕೂಡ ತನ್ನ ಮಾಲೀಕನನ್ನು ತುಂಬಾ ಪ್ರೀತಿಸುತ್ತಿತ್ತು. ಆ ಹಳ್ಳಿಯ ಜನರು ರಾಮಯ್ಯ ಮತ್ತು ಗೌರಿಯ ಸ್ನೇಹವನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಹೇಳಿದರು, ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಂಡರೆ ಅವು ಕೂಡ ನಮಗೆ ಅದೇ ಪ್ರೀತಿಯನ್ನು ಕೊಡುತ್ತವೆ. ನೀತಿ, ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಂಡರೆ ಅವು ಕೂಡ ನಮ್ಮನ್ನು ಪ್ರೀತಿಸುತ್ತವೆ. ಕೆಂಪು ಹೃದಯ ಹಸು. ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದನು. ಅವನು